ಸಿಎಂ ಸಿದ್ದರಾಮಯ್ಯ ಒನ್ ಮ್ಯಾನ್ ಶೋಗೆ ಹೈಕಮಾಂಡ್ ಸದ್ಯಕ್ಕೆ ಬ್ರೇಕ್ ಹಾಕಿದೆ. ಹಾಸನದ ಸ್ವಾಭಿಮಾನಿ ಸಮಾವೇಶ ಟೇಕ್ ಓವರ್ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲೇ ಹಾಸನದ ಸಮಾವೇಶ ನಡೆಯುತ್ತೆ. ಸಿದ್ದರಾಮಯ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಅಂತ ಬೆಂಬಲಿಗರು ಸಮಾವೇಶದ ಒಂದು ಪ್ಲಾನ್ ಮಾಡಿಕೊಂಡಿರ್ತಾರೆ. ಬೆಂಬಲಿಗರ ಸ್ವಾಭಿಮಾನಿ ಸಮಾವೇಶದ ವಿರುದ್ಧ ಡಿಕೆ ಶಿವಕುಮಾರ್ ಬಣ ದೂರು ಕೊಡುತ್ತೆ. ಸಮಾವೇಶ ಮಾಡೋದು ಮಾಡ್ತೀರಿ, ಪಕ್ಷದ ವೇದಿಕೆಯಲ್ಲೇ ಮಾಡಿ ಅಂತ ಹೈಕಮಾಂಡ್ ಹೇಳಿದೆ. ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ಅಂತ ಇದ್ದ ಹಾಗೆ ಡಿಕೆಶಿ ಆಕ್ಟಿವ್ ಆಗಿದ್ದಾರೆ. ಸ್ವಾಭಿಮಾನಿ ಸಮಾವೇಶವನ್ನ ಪಕ್ಷ ಸಂಘಟನೆ ವ್ಯಾಪ್ತಿಗೆ ತಗೊಂಡು ಬಂದಿದ್ದಾರೆ ಡಿಕೆಶಿ. ವ್ಯಕ್ತಿ ಸಮಾವೇಶ ಅಲ್ಲ, ಪಕ್ಷದ ಸಮಾವೇಶ ಅಂತ ಸ್ವರೂಪ ಬದಲಾಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸಿಎಂ, ಕಾಂಗ್ರೆಸ್ ಗ್ಯಾರಂಟಿ ಹೆಸರಲ್ಲಿ ಸಮಾವೇಶ. ವ್ಯಕ್ತಿ ಸಮಾವೇಶ ತಡೆದು ಪಕ್ಷದ ಅಡಿ ಸಮಾವೇಶ ಮಾಡಿ ಅಂತ ಡಿಕೆಶಿ ಹೇಳಿದ್ದಾರೆ. ಸಮಾವೇಶದ ಸಿದ್ಧತೆಗೆ ನಿನ್ನೆ ಹಳೆ ಮೈಸೂರು ನಾಯಕರ ಸಭೆ ಕರೆದಿದ್ರು ಡಿಕೆಶಿ. ಸಮಾವೇಶದ ಸ್ಥಳಕ್ಕೆ ಹೋಗಿ ಪರಿಶೀಲನೆಯೂ ಮಾಡಿದ್ದಾರೆ. ಸ್ವಾಭಿಮಾನಿ ಸಮಾವೇಶ ಡಿಕೆಶಿ ಸಭೆಗೆ ಆಯೋಜಕರೇ ಗೈರಾಗಿದ್ರು. ಕೆಎನ್ ರಾಜಣ್ಣ, ಮಹದೇವಪ್ಪ, ಕೆ ವೆಂಕಟೇಶ್, ಜಾರ್ಜ್ ಗೈರಾಗಿದ್ರು. ಹಾಸನದ ಸ್ವಾಭಿಮಾನಿ ಸಮಾವೇಶವನ್ನ ಸಚಿವರು ಆಯೋಜನೆ ಮಾಡಿದ್ರು. ಪಕ್ಷದ ವೇದಿಕೆಯಿಂದಲೇ ಸಮಾವೇಶ ಅಂದಿದ್ದಕ್ಕೆ ಸಿದ್ದು ಆಪ್ತರು ಬೇಜಾರು ಮಾಡ್ಕೊಂಡ್ರ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರೆದ ಸಭೆಯಿಂದ ಸಿದ್ದು ಆಪ್ತರು ದೂರ ಇದ್ರು. ಹಾಸನದ ಸಮಾವೇಶದ ವಿಷಯದಲ್ಲಿ ಸಿದ್ದು ಬೆಂಬಲಿಗ ಸಚಿವರು ಮುನಿಸ್ಕೊಂಡಿದ್ದಾರ. ಸಿದ್ದರಾಮಯ್ಯ ವರ್ಚಸ್ಸು ಹೆಚ್ಚಿಸೋದಕ್ಕೆ ಸಮಾವೇಶಕ್ಕೆ ಮುಂದಾಗಿದ್ರು ಆಪ್ತರು. ಶೋಷಿತರ ಒಕ್ಕೂಟದಿಂದ ಸಮಾವೇಶ ಅಂತ ಸಿದ್ದು ಬಣ ರೆಡಿಯಾಗಿತ್ತು. ಪಕ್ಷ ಹಾಗೂ ಸರ್ಕಾರದ ಹೊರತಾದ ಕಾರ್ಯಕ್ರಮ ಅಂತ ಸಿದ್ದು ಆಪ್ತರು ರೆಡಿಯಾಗಿದ್ರು. ಆದರೆ ಯಾವಾಗ ಹೈಕಮಾಂಡ್ ಪಕ್ಷದ ಒಳಗೆ ಸಮಾವೇಶನ ಮಾಡಿ ಅದರ ಅಡಿಯಲ್ಲೇ ಮಾಡಿ ಅಂತ ಹೇಳಿದಾಗ ಡಿಕೆಶಿ ಸಂಪೂರ್ಣ ಕಂಟ್ರೋಲ್ ತೆಗೆದುಕೊಂಡ್ರು. ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಸಮಾವೇಶದ ಸ್ಥಳಕ್ಕೆ ಹೋಗಿ ಎಲ್ಲ ಆಯೋಜನೆಯ ವಿಚಾರಣೆ ನಡೆಸ್ತಾ ಇದ್ದಾರೆ. ಹೆಂಗೆ ರೆಡಿ ಆಗಿದೆ, ಏನೇನು ಆಗಬೇಕು ಎಲ್ಲದರ ಬಗ್ಗೆ ಉಸ್ತುವಾರಿ ವಹಿಸಿಕೊಂಡು ಡಿಕೆ ಶಿವಕುಮಾರ್ ನೋಡ್ತಾ ಇದ್ದಾರೆ. ಇದರಿಂದಾಗಿ ಈಗ ಸಿದ್ದು ಬಣದ ಆಪ್ತರು ಮುನಿಸ್ಕೊಂಡಿದ್ದಾರಾ? ಹಾಸನದಲ್ಲಿ ಒಂದು ಕಾರ್ಯಕ್ರಮ 5ನೇ ತಾರೀಕು ರೂಪಿಸಿದ್ದೇವೆ. ಅದು ಯಾರು ವೈಯಕ್ತಿಕವಾಗಿ ಮಾತಾಡ್ಬೋದಪ್ಪ. ನಾನು ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ಮಾತಾಡ್ತೇನೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಪೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿಲಿರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಇಲ್ಲಿ ಯಾರು ನಿಮ್ಮ ಕಣ್ಣ ಎದುರುಗಡೆ ಕಾಣ್ತಾ ಇದ್ದಾರೆ, ನಾನು ಚೀಫ್ ಮಿನಿಸ್ಟ್ರು ಮತ್ತೆಲ್ಲ ಮಾತಾಡಿದ್ದೇವೆ. AICC ಅಧ್ಯಕ್ಷರು ಮಾತಾಡಿದ್ದಾರೆ. ದೂರೇನು ಹೋಗಿಲ್ಲ. ಯಾರ್ಯಾರು ದೂರ ಹೋಗಿದ್ದಾರೆ ಅಂದರೆ ಶೋಷಿತ ವರ್ಗ ಸಂಘಟನೆಗಳು ಅಧ್ಯಕ್ಷ ಮಾಡಬೇಕು ಅಂತಿದ್ರು. ಅದನ್ನು ಕಾಂಗ್ರೆಸ್ ಸೇರೆ ಮಾಡಿ ತಪ್ಪೇನು ಅಂತ ಈಗ 3 ಜನ ನಾವು ಗೆದ್ದು ಏನಂತೆ ಪಾರ್ಟಿಯಿಂದನೇ ಮಾಡಿದ್ದೀವಿ ಅಷ್ಟೇ. ದೂರ ಏನಿಲ್ಲ. ನಮ್ಮ ಕಾಂಗ್ರೆಸ್ಸಲ್ಲಿ BJP ಥರ ಇಲ್ಲಪ್ಪ. ಯಾವುದೇ ಇದ್ರೂ ಅಲ್ಲೇ ಅವರಲ್ಲೇ ಬಗೆಹರಿಸ್ಕೊಳ್ಳೋ ಮಟ್ಟಕ್ಕಿದೆ ನಮ್ಮದು. ಅವ್ರ ಥರ ಬೀದಿಗೆ ಬಂದು ಜಗಳ ಆಡೋ ಮಟ್ಟಕ್ಕಿಲ್ಲ. ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದು ಕಡೆ ಮಾಡೋದಲ್ಲ, ಸುಮಾರು 3-4 ಕಡೆ ಮಾಡೋ ಸಾಧ್ಯತೆಗಳಿದೆ. ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ. ಅದರಲ್ಲಿ ಎಲ್ಲ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಕೆಲವರು ಅವ್ರು ಹೇಳಿಕೆ ಕೊಡುವಾಗ ಅವರನ್ನು ಓಲೈಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಪಕ್ಷ ಮೊದಲು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅದು ಶೋಷಿತ ಸಮುದಾಯಗಳ ಸಮಾವೇಶ, ಕಾಂಗ್ರೆಸ್ ಪಕ್ಷದ ಸಮಾವೇಶ. ನಮ್ಮ ಕಾಂಗ್ರೆಸ್ ಎರಡೂ ಸೇರಿ ನೆನ್ನೆ ತೀರ್ಮಾನ ಆಗಿದೆ. ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡೋದು ಅಂತ ಒಗ್ಗಟ್ಟಾಗಿ ಮಾಡ್ತೀವಿ. ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರೇ ಸಭೆ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ ಅಂತ AICCಯ ಒಂದು ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ, ಸುರ್ಜೇವಾಲಾ ಅವರೆಲ್ಲ ಅನುಮತಿ ಪಡ. ಇನ್ನು ಇದರ ಮಧ್ಯದಲ್ಲಿ CT ರವಿ ಮಾತಾಡಿದ್ದಾರೆ. ಸ್ವಾಭಿಮಾನವೇ ಇಲ್ಲದ ಸಿಎಂ ತನ್ನ ಸ್ವಾಭಿಮಾನ ಅಡವಿಟ್ಟು ಬಾಂಧವರಿಗೆ ವಕ್ಫ್ ಹೆಸರಲ್ಲಿ ಜಮೀನು ಕೊಡಿಸ್ತಾ ಇದ್ದಾರೆ. ಕುರುಬ ಸಮುದಾಯದವರಿಗೂ ಸಿದ್ದರಾಮಯ್ಯ ಒಳ್ಳೇದು ಮಾಡಿಲ್ಲ ಅಂತ ಹರಿಹಾಯ್ದಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅಂದಿದ್ದಾರೆ. CT ರವಿ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನೀವು ಅವರು ಸ್ವಾಭಿಮಾನ ಎಲ್ಲ ಒತ್ತೆ ಇಟ್ಟು ಗುಲಾಮರಾಗಿದ್ದಾರೆ. ಮತ ಬ್ಯಾಂಕಿನ ಗುಲಾಮಗಿರಿಗೊಳಗಾಗಿ ಬಡವರ ಆಸ್ತಿ ಎಲ್ಲ
ವಕ್ಫ್ ಬೋರ್ಡ್ ಅಂತ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲಿದೆ ಸ್ವಾಭಿಮಾನ? ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಸ್ವಾಭಿಮಾನ. ಇದ್ರಲ್ಲಿ ನಾನು ಕೇಳಿದೆ, ಇದ್ರಲ್ಲಿ ಬಹಳ ಜನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುಲಬಾಂಧವರೇ ಇದ್ದಾರೆ. ಆದರೂ ಇವರಿಗೆ ಕುಲಬಾಂಧವ್ರನ್ನ ಬಿಟ್ಟು ಬಾಂಧವ್ರ ಕಡೆಗೆ ಹೊರಟ್ಬಿಟ್ಟಿದ್ದಾರೆ. ಇವರು ಕುಲಬಾಂಧವ್ರನ್ನ ಬಿಟ್ಬಿಟ್ರು, ನಡು ನೀರಿನಲ್ಲಿ ಕೈ ಬಿಟ್ಟು ಬರೀ ಭಾಷಣಕ್ಕೆ ಮಾತ್ರ ನಾನು ಸಿದ್ದರಾಮಯ್ಯ ಅಲ್ವಾ, ನಾನು ಕುರುಬ ಅಲ್ವಾ ಅಂತ. ಇಲ್ಲಿ ನೋಡಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಹಂಚ್ಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಚಲುವರಾಯಸ್ವಾಮಿ ಹೇಳ್ತಾರೆ ಬೀದಿಯಲ್ಲಿ ನಿಂತು ಜಗಳ ಆಡೋ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಅಂತ, ಆದ್ರೆ ಸಭೆಗೆ ಯಾರ್ಯಾರು ಆಯೋಜಕರಿದ್ರೋ ಅವರೇ ಗೈರಾಗಿದ್ದಾರೆ. ಹಾಸನದಲ್ಲಿ ಆಯೋಜನೆ ಆಗಿರ್ತಕ್ಕಂಥ ಸ್ವಾಭಿಮಾನಿ ಸಮಾವೇಶ ಮೊದಲ ಒಂದು ಕಲ್ಪನೆ ಇರ್ತಕ್ಕಂಥದ್ದು ಶೋಷಿತ ಸಮುದಾಯಗಳ ಒಕ್ಕೂಟವನ್ನು ಮಾಡಬೇಕು ಅಂತಕ್ಕಂಥದ್ದು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಹೈಕಮಾಂಡ್ಗೆ ದೂರು ಸಲ್ಲಿಕೆ ಆದಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ನ ಮಧ್ಯಪ್ರವೇಶದ ಕಾರಣಕ್ಕಾಗಿ ಸಮಾವೇಶದ ಒಟ್ಟು ಸ್ವರೂಪದಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಸಮಾವೇಶವನ್ನು ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ನಿರ್ಧಾರವನ್ನು ಮಾಡಿದೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದ ಸಮಾವೇಶ ಯಾರ ಪರವಾಗಿರ್ತಕ್ಕಂಥದ್ದು ಅನ್ನುವಂಥ ಚರ್ಚೆಗಳ ಮಧ್ಯದಲ್ಲೂ ಕೂಡ ಸ್ವಾಭಿಮಾನಿ ಸಮಾವೇಶನ ಅತ್ಯಂತ ಯಶಸ್ವಿಯಾಗಿ ಮಾಡೋ ಜೊತೆಗೆ ಅದು ಸಂಘಟನೆಗೆ ಪೂರಕ ಆಗಬೇಕು, ಪಾರ್ಟಿಯ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಅದು ಈಗ ಪಾರ್ಟಿಯ ಪ್ರೋಗ್ರಾಮ್ ಆಗ್ತಾ ಇದೆ. ಹಾಗಾಗಿ ಇದು ಪಾರ್ಟಿಯ ಸಮಾವೇಶ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸಮಾವೇಶ ಆಯೋಜನೆ ಮಾಡುವ ಸಂದರ್ಭದಲ್ಲಿ ಮೂಲ ಪರಿಕಲ್ಪನೆಗೆ ವಿರುದ್ಧಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಸಮಾವೇಶ ಆಗ್ತಾ ಇದೆಯಾ ಅಂತಕ್ಕಂಥ ಚರ್ಚೆ ಈಗ ಶುರುವಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಬೆಂಬಲಿಸಿ ಮತ್ತು ಅವರ ಪರವಾಗಿ ಬ್ಯಾಟಿಂಗ್ ಮಾಡುವ ರೀತಿಯಲ್ಲಿ ಈ ಸಮಾವೇಶನ ಆಯೋಜನೆ ಮಾಡಲಾಗ್ತಿದೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಂಥ ಕಾರಣಕ್ಕಾಗಿ ಇದು ಪಕ್ಷದ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಹಕ್ಕೊತ್ತಾಯದ ಹಿನ್ನೆಲೆಯಲ್ಲಿ ಈ ಪಕ್ಷದ ಕಾರ್ಯಕ್ರಮ ಆಗ್ತಾ ಇದೆ. ಆದರೆ ಈಗ ಬಿಜೆಪಿಯಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಚಲುವರಾಯಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಬೀದಿಯಲ್ಲಿ ನಿಂತು ನಾವು ಜಗಳ ಆಡ್ತಾ ಇಲ್ಲ, ಆ ರೀತಿಯ ಪರಿಸ್ಥಿತಿ ಪಾರ್ಟಿಯಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಪಕ್ಷದ ಒಳಗಡೆ ಸಹಜವಾಗಿ ಭಿನ್ನಾಭಿಪ್ರಾಯಗಳಿದೆ, ಅಸಮಾಧಾನಗಳಿದೆ. ಈ ಸಮಾವೇಶ ಅಷ್ಟೇ ಅಲ್ಲ, ಬದಲಾಗಿ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿಯೂ ಕೂಡ ಪಕ್ಷದ ಒಳಗಡೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥ ವಾತಾವರಣ ಇದ್ದೇ ಇದೆ. ಇಷ್ಟಾಗಿಯೂ ಕೂಡ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಲಿಕ್ಕೆ ಖುದ್ದು ಕೆಪಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ನಿಂತಿರ್ತಕ್ಕಂಥದ್ದು ಮತ್ತು ಪಕ್ಷದ ಚಿಹ್ನೆಯಡಿ ಈ ಸಮಾವೇಶವನ್ನು ಮಾಡುವ ಮೂಲಕ ಯಾವ ಉದ್ದೇಶ ಇಟ್ಕೊಂಡು ಮಾಡಲಿಕ್ಕೆ ಹೊರಟಿದ್ರು ಆ ಉದ್ದೇಶವನ್ನು ಮರೆಮಾಚಿ ಬದಲಾಗಿ ಪಕ್ಷದ ಕಾರ್ಯಕ್ರಮವಾಗಿ ಮಾರ್ಪಡಿಸುವಲ್ಲಿ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ನಾಯಕರು ಯಶಸ್ವಿಯಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಾರದು. ಇಷ್ಟರ ಮಧ್ಯದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಈ ಪ್ರಯತ್ನ ಮಧ್ಯದಲ್ಲೂ ಕೂಡ ಇದು ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಕೆಲ ನಾಯಕರಿಗೆ ಹಿನ್ನಡೆ ಆದರೂ ಕೂಡ ಅಂತಿಮವಾಗಿ ಇದು ಸಿದ್ದರಾಮಯ್ಯ ಪೂರಕವಾಗಿ ಈ ಸಮಾವೇಶ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಒಳತಂತ್ರ, ಒಂದು ರಾಜಕೀಯವಾಗಿರ್ತಕ್ಕಂಥ ಲೆಕ್ಕಾಚಾರ, ಒಂದು ಪ್ಲಾನ್ ಆಫ್ ಆಕ್ಷನ್ ಈಗ ಆರಂಭಗೊಂಡಿದೆ. ಹಾಗಾಗಿ ಡಿಸೆಂಬರ್ 5ರ ಸಮಾವೇಶದ ಬಗ್ಗೆ ಸಹಜವಾದ ಕುತೂಹಲ ಇದ್ದೇ ಇದೆ. ಭಾವನಾ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಮತ್ತೊಂದು ಕಡೆ ಮೂಡಾ ಹಗರಣದ ವಿಷಯಕ್ಕೆ ಬರೋಣ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಮೂಡಾ ಹಗರಣ ಅನ್ನೋದು ಸದ್ಯದ ಪ್ರಶ್ನೆ. ಇಡಿ ತನಿಖೆಯ ಸಂಬಂಧ ಡೆವಲಪ್ಮೆಂಟ್ ನಡೀತಾ ಇದೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಬುಡಕ್ಕೆ ಬಂದು ಬಿಸಿ ಮುಟ್ಟಿಸ್ತಾ ಇದೆಯಾ? ವಿಧಾನಸೌಧದ ನಗರಾಭಿವೃದ್ಧಿ ಕಚೇರಿಗೂ ತಲುಪಿದೆ ಇಡಿ ತನಿಖೆ. ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ದೀಪಾ ಚೋಳನ್ಗೆ ಇಡಿ ಸಮನ್ಸ್. ನಾಳೆ 11 ಗಂಟೆಗೆ ವಿಚಾರಣೆಗೆ ಬನ್ನಿ ಅಂತ ಇಡಿ ಬುಲಾವ್ ಕೊಟ್ಟಿದೆ. ಅದರ ಜೊತೆಗೆ ಕೆಲವು ದಾಖಲೆಗಳ ಸಮೇತ ಬನ್ನಿ ಅಂತ ಇಡಿ ಸಮನ್ಸ್ ಜಾರಿ ಮಾಡಿದೆ. ಪ್ರಕರಣ ನೇರವಾಗಿ ನಗರಾಭಿವೃದ್ಧಿ ಇಲಾಖೆಗೆ ಬಂದಿದೆ, ಸಚಿವರಿಗೆ ಬಂದಿದೆ. ಅದರ ಬಿಸಿ ಸಚಿವರನ್ನ ಮುಟ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ಇಡಿ ಸಮನ್ಸ್ ಕೊಟ್ಟಿದ್ದು ಕೆಲವೊಂದು ದಾಖಲೆಗಳನ್ನ ತೆಗೆದುಕೊಂಡು ನಾಳೆ ಬೆಳಗ್ಗೆ 11 ಗಂಟೆಗೆ ಬನ್ನಿ, ವಿಚಾರಣೆ ಎದುರಿಸಿ ಅಂತ ಇಡಿ ಸಮನ್ಸ್ ಜಾರಿ ಮಾಡಿದೆ. ಇನ್ನು ಸಿಎಂ ವಿರುದ್ಧದ ಮೂಡಾ ಹಗರಣದ ಇಡಿ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಆಪ್ತನಿಗೆ ಮತ್ತೆ ಸಮನ್ಸ್ ನೀಡಿದೆ ಇಡಿ. ವಿಚಾರಣೆಗೆ ಬನ್ನಿ ಅಂತ ಇಡಿ ಟೀಮ್ ಸಮನ್ಸ್ ಜಾರಿ ಮಾಡಿದೆ. ದಿನೇಶ್ ಕುಮಾರ್ಗೆ ಇಡಿ ಸಮನ್ಸ್ ನೀಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಸಹಿ ನಕಲು ಮಾಡಿರೋ ಆರೋಪ. 12 ಗಂಟೆ ವಿಚಾರಣೆಯನ್ನ ಈಗಾಗಲೇ ದಿನೇಶ್ ಕುಮಾರ್ ಎದುರಿಸಿದ್ದಾರೆ. ಕೆಲವು ದಾಖಲಾತಿಗಳನ್ನ ವಶಕ್ಕೆ ಪಡ್ಕೊಂಡಾದ ಮೇಲೆ ಮತ್ತೆ ಬನ್ನಿ, ವಿಚಾರಣೆ ನಡೆಸಬೇಕಾಗಿದೆ ಅಂತ ದಿನೇಶ್ ಕುಮಾರ್ಗೆ ಸಮನ್ಸ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಕೂಡ ಸಮನ್ಸ್ ಜಾರಿ ಮಾಡಲಾಗಿದೆ. ಈ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.